ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಲಿಂಗಾಯತರು ಒಕ್ಕಲಿಗರು ನೋಡ್ಲೇಬೇಕಾದಂತ ಸುದ್ದಿ ಇದು. ಎಸ್ಸಿ ಎಸ್ಟಿ ಕುರುಬರು ಮಿಸ್ ಮಾಡಂಗಿಲ್ಲ ಈ ಸುದ್ದಿಯನ್ನ. ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮುಸ್ಲಿಮರ ಸಂಖ್ಯೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? ಹಾಗಾದ್ರೆ ರಾಜ್ಯದಲ್ಲಿ ಯಾವ ಜಾತಿಯ ಜನಸಂಖ್ಯೆ ಹೆಚ್ಚಾಯಿತು, ಯಾವುದು ಕಡಿಮೆ ಆಯಿತು? ತೀವ್ರ ಕುತೂಹಲಕ್ಕೆ ಚರ್ಚೆಗೆ ಕಾರಣ ಆಗಿರುವಂತಹ ಜಾತಿ ಗಣತಿಯ ಸಮೀಕ್ಷೆಯ ಬಗ್ಗೆ ಒಂದು ಮೇಜರ್ ಅಪ್ಡೇಟ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. 2011ರ ಜನಗಣತಿಯಲ್ಲಿ ಎಷ್ಟಿತ್ತು, 2015ರ ಗಣತಿಯಲ್ಲಿ ಎಷ್ಟಾಯ್ತು? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲಾ ಜಾತಿಗಳ ಕಂಪ್ಲೀಟ್ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ಹಲವು ವಿರೋಧಕ್ಕೆ ಇನ್ನು ಅದನ್ನ ಸ್ವಾಗತಿಸುವಂತ ಕೆಲಸ ಕೂಡ ರಾಜ್ಯದಲ್ಲಿ ನಡೀತಾ ಇದೆ. ಹಾಗಾದ್ರೆ ಏನೇನು ಮಹತ್ವದ ಬದಲಾವಣೆಯಾಗಿದೆ? 2011ರಲ್ಲಿ ಎಷ್ಟಿತ್ತು ಅಂಕಿ ಅಂಶಗಳು, ಈಗ ಕಾಂತಿರಾಜ್ ಅವರ ನೇತೃತ್ವದಲ್ಲಾಗಿರುವಂತಹ ವರದಿ, ಈ ಜಾತಿ ಗಣತಿ ಸಮೀಕ್ಷೆಯ ವರದಿಯ ಲೆಕ್ಕಾಚಾರಗಳು ಏನಿದೆ, ಆ ಮೂಲಕವಾಗಿ ಲಿಂಗಾಯತರು ಒಕ್ಕಲಿಗರು ಮಿಸ್ ಮಾಡದೆ ನೋಡ್ಬೇಕಾದಂತ ಸ್ಟೋರಿ, ಎಷ್ಟು ಮಹತ್ವದ ಬದಲಾವಣೆ ಆಗಿದೆ ಜಾತಿ ಗಣತಿಯ ಅಂಕಿ ಅಂಶಗಳಲ್ಲಿ. 2011ರಲ್ಲಿ ರಾಜ್ಯದ ಜನಸಂಖ್ಯೆ 6.1 ಕೋಟಿ ಇತ್ತು. ಇನ್ನು 2015ರಲ್ಲಿ ರಾಜ್ಯದ ಜನಸಂಖ್ಯೆ 6.35 ಕೋಟಿ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಜಾತಿ ಗಣತಿಯ ಪಕ್ಕಾ ಲೆಕ್ಕಾಚಾರವನ್ನ. 6.35 ಕೋಟಿಯಲ್ಲಿ ಜಾತಿ ಲೆಕ್ಕ ಸಿಕ್ಕಿದ್ದು 5.95 ಕೋಟಿ. ಸುಮಾರು 40 ಲಕ್ಷ ಜನರು ಜಾತಿ ಲೆಕ್ಕವೇ ಇಲ್ಲ, ಮಿಸ್ ಆಗಿದೆ. ಈಗ ಸರ್ಕಾರಕ್ಕೆ ಕೊಟ್ಟಿರೋದು 5.95 ಕೋಟಿ ಜನರ ಜಾತಿ ಲೆಕ್ಕವನ್ನ. 2011ರ ಗಣತಿಗೆ ಕಂಪೇರ್ ಮಾಡಿದ್ರೆ ದೊಡ್ಡ ಚೇಂಜ್ ಆಗಿಲ್ಲ. ಬಹುತೇಕ ಜಾತಿಗಳ ಈ ಸಂಖ್ಯೆಯಲ್ಲಿ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ. ಆ ಮೂಲಕ ಗ್ಯಾರಂಟಿ ನ್ಯೂಸ್ ಈಗ ಬಿಚ್ಚಿಡ್ತಾ ಇದೆ ಜಾತಿಗಳ ಸ್ಫೋಟಕ ಲೆಕ್ಕಾಚಾರವನ್ನ. 2011ರಲ್ಲಿ ಎಷ್ಟಿತ್ತು ಯಾವ ಜಾತಿಯ ಸಂಖ್ಯೆ, 2015ರಲ್ಲಿ ಲೆಕ್ಕಾಚಾರಗಳು ಏನಾಗಿದೆ? ಡಬಲ್ ಆಗಿದೆಯಾ, ಕಡಿಮೆ ಆಗಿದೆಯಾ? ಅಧಿಕೃತ ಅಂಕಿ ಅಂಶಗಳು ಏನು ಹೇಳ್ತಿದ್ದಾವೆ? ಇವೆಲ್ಲವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯಾದ್ಯಂತ ಜಾತಿ ಗಣತಿಯ ವರದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಈಗ ಅಸಲಿ ಲೆಕ್ಕಾಚಾರವನ್ನ, ಅಧಿಕೃತ ಅಂಕಿ ಅಂಶಗಳಲ್ಲಿರುವಂತ ಡಿಫರೆನ್ಸಸ್ಗಳು ಏನಾಗಿತ್ತು ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲಾ ಜಾತಿಗಳ ಕಂಪ್ಲೀಟ್ ರಿಪೋರ್ಟ್ ಅನ್ನ ತೆರೆದಿಡ್ತಾ ಇದ್ದೀವಿ. 2011ಕ್ಕಿಂತಲೂ 2015ರಲ್ಲಿ ಮುಸ್ಲಿಮರ ಜನಸಂಖ್ಯೆ ಇಳಿಕೆಯಾಗಿದೆ. ಐ ರಿಪೀಟ್, ಇಳಿಕೆಯಾಗಿದೆ. ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆಯಲ್ಲಿ ಭಾರಿ ಇಳಿಕೆಯನ್ನ ಕಂಡಿದೆ.
ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಯ್ತು ಅನ್ನುವಂತ ಮಾತುಗಳ ನಡುವೆ ಅಂಕಿ ಅಂಶಗಳನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಇಲ್ಲ, 2011ರಲ್ಲಿ 78 ಲಕ್ಷ ಇದ್ದಂತ ಮುಸ್ಲಿಮರ ಸಂಖ್ಯೆ 2015ರಲ್ಲಿ 75 ಲಕ್ಷಕ್ಕೆ ಇಳಿಕೆಯಾಗಿದೆ. 2011ರಲ್ಲಿ ಶೇಕಡ 12.92 ಇದ್ದಂತಹ ಮುಸ್ಲಿಮರ ಸಂಖ್ಯೆ ಶೇಕಡ 12.58ಕ್ಕೆ ಇಳಿಕೆಯನ್ನ ಕಂಡಿದೆ. ಶಾಕಿಂಗ್ ಎನ್ನುವಂತೆ ಲಿಂಗಾಯತ ವೀರಶೈವರ ಸಂಖ್ಯೆಯಲ್ಲಿ ಏರಿಕೆಯನ್ನ ಕಂಡುಕೊಂಡಿದೆ. 2011ರಲ್ಲಿ 67 ಲಕ್ಷ ಇದ್ದಂತ ಲಿಂಗಾಯತರ ಸಂಖ್ಯೆ 15ರಲ್ಲಿ 77 ಲಕ್ಷಕ್ಕೆ ಏರಿಕೆಯನ್ನ ಕಂಡುಕೊಂಡಿದೆ. ಕಡಿಮೆ ಆಗಿಲ್ಲ, ಏರಿಕೆ ಆಗಿರೋದು. 2011ರಲ್ಲಿ ಶೇಕಡ 10.09 ಇದ್ದಂತ ಲಿಂಗಾಯತರ ಸಂಖ್ಯೆ ಏನಿದೆಯಲ್ಲ ಶೇಕಡ 12.84ಕ್ಕೆ ಏರಿಕೆಯನ್ನ ಕಂಡಿದೆ. ಲಿಂಗಾಯತರ ಜಾತಿ ಗಣತಿಯಲ್ಲಿ ಯಾವುದೇ ಬದಲಾವಣೆನೇ ಇಲ್ಲ, ಯಥಾಸ್ಥಿತಿಯಲ್ಲಿದೆ. ಕೊಂಚ ಆಚೆ ಈಚೆ ಮಹತ್ವದ ಚೇಂಜಸ್ಗಳು ಏನೂ ಆಗಿಲ್ಲ. ಒಕ್ಕಲಿಗರ ಜನಸಂಖ್ಯೆಯಲ್ಲಿ ಕೂಡ ಏರಿಕೆಯೂ ಆಗಿಲ್ಲ, ಇಳಿಕೆಯೂ ಆಗಿಲ್ಲ, ಅದೇ ರೀತಿಯಾಗಿದೆ. ಮೇಜರ್ ಡಿಫರೆನ್ಸಸ್ಗಳೇ ಇಲ್ಲ ಇಲ್ಲಿ. 2011ರಲ್ಲಿ 6.68 ಲಕ್ಷ ಇದ್ದಂತ ಒಕ್ಕಲಿಗರ ಸಂಖ್ಯೆ 2015ರ ಹೊತ್ತಿನಲ್ಲಿ ಆ ಇಸುವಿಯಲ್ಲಿ 61.58 ಲಕ್ಷ ಆಗಿದೆ. 2011ರಲ್ಲಿ ಶೇಕಡ 10.31 ಇದ್ದಂತಹ ಒಕ್ಕಲಿಗರ ಸಂಖ್ಯೆ 2015ರಲ್ಲಿ ಶೇಕಡ 10.29ಕ್ಕೆ ಇಳಿಕೆಯನ್ನ ಕಂಡುಕೊಂಡಿದೆ. ಈ ಮೂಲಕವಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, 2011ರಲ್ಲಿ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿರುವಂತ ಅಂಕಿ ಅಂಶಗಳನ್ನ ಒಂದು ಕಡೆ ನಾವು ನೋಡ್ತಿದ್ರೆ, ಮತ್ತೊಂದು ಕಡೆಯಲ್ಲಿ 2015 ರಾಜ್ಯದಲ್ಲಿ ಬಹಳ ಚರ್ಚೆಗೆ ಕಾರಣರಾಗಿರುವಂತಹ ಈ ಜಾತಿ ಗಣತಿ ಸಮೀಕ್ಷೆಯ ಯಾವಾಗ ನಡೆಯಿತು? 2015ರಲ್ಲಿ. ಈ 2015ರ ರಾಜ್ಯದ ಅಧಿಕೃತ ಲೆಕ್ಕಾಚಾರ ಒಂದು ಕಡೆಯಾದ್ರೆ, 2011ರಲ್ಲಿ ಇದು ಭಾರತ ಸರ್ಕಾರ ಕೈಗೊಂಡಿರುವಂತಹ ಸೆನ್ಸಸ್ನ ಅಂಕಿ ಅಂಶಗಳು. ಎರಡೂ ಸರ್ಕಾರದ ಅಧಿಕೃತ ಅಂಕಿ ಅಂಶಗಳು ಗಮನಿಸ್ತಾ ಹೋಗ್ತಾ ಇದ್ದೀವಿ ನಾವು. ಮುಸ್ಲಿಂ ಸಮುದಾಯದ ಲೆಕ್ಕವನ್ನ 2011ರಲ್ಲಿ ಎಷ್ಟಿತ್ತು? 6.1 ಕೋಟಿ ಜನಸಂಖ್ಯೆ ಇತ್ತು. 2011 ಭಾರತ ಸರ್ಕಾರದ ಅಂಕಿ ಅಂಶ ಇದು. 78,93,065. ಆ ಮೂಲಕ ಓವರ್ ಆಲ್ 12% ಅಂತ ಇಟ್ಕೋಣ. 12.92% ಇದ್ರೆ 2015 ನಮ್ಮ ರಾಜ್ಯದಲ್ಲಾಗಿರುವಂತ ಅಂಕಿ ಅಂಶಗಳ ಲೆಕ್ಕಾಚಾರ ನೋಡಿದ್ರೆ ಆಗ 5.98 ಕೋಟಿಯಲ್ಲಿ 75,25,880. ಅಂದರೆ 12.58. ಡಿಫರೆನ್ಸಸ್ ಈಗಲೇ ನಿಮಗೆ ಗೊತ್ತಾಗ್ತಾ ಇದೆ ಏನು ಬದಲಾವಣೆ ಆಗಿದೆ ಅನ್ನುವಂಥದ್ದು. ಜಾಸ್ತಿ ಆಯ್ತು ಅಂತಿದ್ರಲ್ಲ, ನೋ. ಇನ್ನು SC ಸಮುದಾಯದ ಲೆಕ್ಕವನ್ನ ನೋಡೋದಾದ್ರೆ 2011ರಲ್ಲಿ 6.1 ಕೋಟಿ ಏನಿತ್ತು ಈ ಜನಸಂಖ್ಯೆಯಲ್ಲಿ 1,04,74,992. ಈ ಮೂಲಕ 17.1% ಓವರ್ ಆಲ್ ಪರ್ಸೆಂಟೇಜ್ ಜನಸಂಖ್ಯೆ ಇದು. 2015 ಜಾತಿ ಗಣತಿಯ ವರದಿ ಈಗ ಏನು ಸದ್ದು ಮಾಡ್ತಿದೆಯಲ್ಲ, ಇಲ್ಲಿ 1,29,29,347 18.27% ಏರಿಕೆ ಆಗಿದೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಹತ್ವದ ಬದಲಾವಣೆ ಅನ್ನೋದು ಏನೂ ಇಲ್ಲ. ಈಗಾಗಲೇ ದಶಕ ಕಳೆದೋಗಿದೆ ಈ ಲೆಕ್ಕಾಚಾರಗಳಾಗಿ. ಇದು ಒಂದು ಗಮನಿಸಬೇಕಾಗಿರೋ ವಿಚಾರ. ಇನ್ನು ST ಸಮುದಾಯದ ಲೆಕ್ಕವನ್ನ ನೋಡಿದ್ರೆ 2011 ಭಾರತ ಸರ್ಕಾರದ ಅಂಕಿ ಅಂಶ 42,48,987. ಟೋಟಲ್ 7%, ಒಂದು ರೌಂಡ್ ಫಿಗರ್ ಇದ್ರೆ 15ರಲ್ಲಿ ಏರಿಕೆ ಆಗಿರೋದು ಬಹಳ ಸ್ಪಷ್ಟವಾಗಿ ಮೇಜರ್ ಅನ್ನೋದಲ್ಲ, ಆದ್ರೂ ಕೂಡ ಏರಿಕೆಯನ್ನ ಕಂಡಿದೆ. ST ಸಮುದಾಯದ ಲೆಕ್ಕವನ್ನ ನಾವು ನೋಡ್ತಿದ್ದೀವಿ 7.15%. ಆದ್ರೆ ಡಿಫರೆನ್ಸಸ್ ಗೊತ್ತಾಗ್ತಾ ಇದೆ, ಏರಿಕೆಯನ್ನ ಕಂಡುಕೊಂಡಿದೆ. ಆ ಮೂಲಕ ಮೇಜರ್ ಡಿಫರೆನ್ಸ್ ಅನ್ನೋದಿಲ್ಲ. ಇನ್ನು ಲಿಂಗಾಯತ ಮತ್ತು ವೀರಶೈವದ ಲೆಕ್ಕಾಚಾರವನ್ನು ನಾವು ನೋಡ್ತಾ ಇದ್ದೀವಿ. 2011ರಲ್ಲಿ ಯಾವ ರೀತಿ ಆಗಿತ್ತು? 66,35,233, 11% ಒಂದು ಕಡೆ. ಆದ್ರೆ 15ರಲ್ಲಿ ನಮ್ಮ ಕರ್ನಾಟಕದಲ್ಲಾಗಿರುವಂತ ಅಂಕಿಅಂಶ ಯಾವ ಸಮುದಾಯ? ಲಿಂಗಾಯತ ಮತ್ತು ವೀರಶೈವ ಲೆಕ್ಕಾಚಾರವನ್ನು ನೋಡ್ತೀವಿ ಸಮುದಾಯದು. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, 11% ಇರೋದು 12.84 ಏರಿಕೆ ಆಗಿದೆ, ಬದಲಾವಣೆ ಇಲ್ಲ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಮೂಲಕವಾಗಿ ಇನ್ನು ಒಕ್ಕಲಿಗರ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋದಾದ್ರೆ 2011ರಲ್ಲಿ 61 ಲಕ್ಷ ಇದ್ರೆ 10% ಇದ್ರೆ 15ರಲ್ಲಿ
61.58 ಅಂದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಕೊಂಚ ಬದಲಾವಣೆಗಳಾಗಿದೆ ಒಕ್ಕಲಿಗರ ಲೆಕ್ಕಾಚಾರದಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಗ್ಯಾರಂಟಿ ನ್ಯೂಸ್ ನ ಎಡಿಟರ್ ಸತೀಶ್ ಅಂಜನಪ್ಪ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಈಗ ಬಹಳ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಿದೆ ಈ ಸಮೀಕ್ಷೆಯ ವರದಿ. ಆದರೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗಿಬಿಡ್ತು, ದೊಡ್ಡ ಮಟ್ಟದ ಚೇಂಜಸ್ ಇದೆ ಅನ್ನುವಂಥ ಮಾತುಗಳ ನಡುವೆ ಭಾರತ ಸರ್ಕಾರದ 2011ರ ಅಂಕಿಅಂಶಗಳು ನೋಡ್ತಾ ಇದ್ರೆ, ಜೊತೆಯಲ್ಲಿ 2015ರ ಕರ್ನಾಟಕದ ಅಂಕಿಅಂಶ ನೋಡ್ತಿದ್ರೆ ಮೇಜರ್ ಚೇಂಜಸ್ ಕಾಣಿಸ್ತಾ ಇಲ್ವಲ್ಲ, ಬಹಳ ಸ್ಪಷ್ಟವಾಗಿದೆ ಅಲ್ವಾ? ಎಸ್ ಅಖಿಲೇಶ್, ಇಡೀ ರಾಜ್ಯ ಹಾಗೂ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಕರ್ನಾಟಕದ ಜಾತಿ ಗಣತಿ ವಿಚಾರವಾಗಿ. ಸಾಕಷ್ಟು ಸಮುದಾಯಗಳಿಗಾಗಲೇ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ತುಂಬ ಮೀಟಿಂಗ್ ಕೂಡ ಆಗ್ತಾ ಇದೆ. ಸಮುದಾಯಗಳಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ವಿಶೇಷವಾಗಿ ರಾಜಕಾರಣಿಗಳಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಮುದಾಯದ ಜನಸಂಖ್ಯೆ ಕಡಿಮೆ ತೋರಿಸಲಾಗಿದೆ, ಇನ್ನೂ ಜಾಸ್ತಿ ಇರಬೇಕಿತ್ತು ಅನ್ನೋ ಒಂದು ಲೆಕ್ಕಾಚಾರವಾಗಿ. ನಾವೀಗ ಒಂದು ಕಂಪ್ಯಾರಿಸನ್ ಮಾಡೋಣ. 2011ರ ಸೆನ್ಸೆಕ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದಂತಹ ಜನಗಣತಿ, ಇದು ಜಾತಿ ಗಣತಿ ಅಲ್ಲ, ಜನಗಣತಿ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಆಗ್ತಾ ಇತ್ತು. 2011ರಲ್ಲೂ ಕೂಡ ಜನಗಣತಿ ಆಗಿತ್ತು. ಅದರ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿತ್ತು ಭಾರತ ಸರ್ಕಾರ, ಅಧಿಕೃತ ಮಾಹಿತಿ. ಅದಾದ ನಂತರ 2015ರ ಕರ್ನಾಟಕ ಸರ್ಕಾರದ ಸಮೀಕ್ಷೆ, ಜಾತಿ ಗಣತಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ, ಬಟ್ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಜಾತಿ ಗಣತಿ ಕೂಡ ಆಗಿದೆ 2015ರಲ್ಲಿ ಅನ್ನೋದು ರಾಜ್ಯ ಸರ್ಕಾರದ ವಾರದ. ಈ ಎರಡು ರಿಪೋರ್ಟನ್ನು ಕಂಪ್ಯಾರಿಸನ್ ಮಾಡಿದಾಗ 2011ರಲ್ಲಿ ಕರ್ನಾಟಕದ ಜನಸಂಖ್ಯೆ 6,10,00,000. 6,10,00,000. 2015ರ ಒಂದು ಸಮೀಕ್ಷೆ ಆಗಿತ್ತು, ಅದರ ರಿಪೋರ್ಟ್ ಪ್ರಕಾರ ಜನಸಂಖ್ಯೆ ಬಂದು 6,35,00,000. ಆದರೆ ಸಮೀಕ್ಷೆಗೆ ಒಳಪಟ್ಟವರ ಸಂಖ್ಯೆ 5,98,00,000. ಸೊ ಇವರೆಲ್ಲರ ಒಂದು ಜಾತಿಯನ್ನು ಪರಿಗಣಿಸಿದಾಗ ಕೆಲವೊಂದಿಷ್ಟು ನಂಬರ್ಸ್ ಈಗಾಗಲೇ ಅಧಿಕೃತವಾಗಿ ಪಬ್ಲಿಷ್ ಆಗಿದೆ ರಾಜ್ಯ ಸರ್ಕಾರದಿಂದ. ಅದರ ಪ್ರಕಾರ ಮುಸ್ಲಿಮ್ರ ಜನಸಂಖ್ಯೆ ಬಂದು 2015ರಲ್ಲಿ 75 ಲಕ್ಷ. 75 ಲಕ್ಷ ಮುಸ್ಲಿಂ ಜನಸಂಖ್ಯೆ ಕರ್ನಾಟಕದಲ್ಲಿ 2015ರಲ್ಲಿ. ಆದರೆ 2011ರಲ್ಲಿ ಮುಸ್ಲಿಮರ ಜನಸಂಖ್ಯೆ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟ ಮಾಹಿತಿ ಪ್ರಕಾರ 78.93 ಲಕ್ಷ, ಅಂದರೆ 78,93,000. 2011ರಲ್ಲಿ ಮುಸ್ಲಿಮರ ಜನಸಂಖ್ಯೆ 78,93,000 ಇತ್ತು. 2015ಕ್ಕೆ ಮುಸ್ಲಿಮರ ಜನಸಂಖ್ಯೆ 75,25,000 ಹೇಗಾಯಿತು? ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮುಸ್ಲಿಮರ ಜನಸಂಖ್ಯೆಯನ್ನು ಜಾಸ್ತಿ ತೋರಿಸಲಾಗಿದೆ. ರಾಜ್ಯ ಸರ್ಕಾರ ಮುಸ್ಲಿಮರ ಉಪಜಾತಿಯನ್ನು ಮೆನ್ಷನ್ ಮಾಡಿಲ್ಲ, ಅವರ ಜನಸಂಖ್ಯೆಯನ್ನು ಜಾಸ್ತಿ ಮಾಡಲಾಗಿದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಆದರೆ ನಿಜಕ್ಕೂ ರಿಯಾಲಿಟಿಯಾಗಿ ನೋಡ್ತಾ ಇದ್ರೆ ಇದು ಪಕ್ಕಾ ಅಂಕಿಅಂಶಗಳು. ಗ್ಯಾರಂಟಿ ನ್ಯೂಸ್ ಏನು ತೋರಿಸ್ತಾ ಇದೆ, ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ರಿಯಲ್ ನಂಬರ್ಸ್. ಇದು ಯಾವುದು ಫೇಕ್ ನಂಬರ್ಸ್ ಅಲ್ಲ, ನಾವೇ ಸೃಷ್ಟಿ ಮಾಡಿ ಆಗ್ತಿರ್ತಕ್ಕಂಥ ನಂಬರ್ಸು ಅಲ್ಲ, ಪರ್ಸೆಂಟೇಜು ಅಲ್ಲ. ಇದು ಅಧಿಕೃತ ಮಾಹಿತಿ. 2011ರ ಕೇಂದ್ರ ಸರ್ಕಾರದ ಜನಗಣತಿಯ ಮಾಹಿತಿ ಜೊತೆಗೆ 2015ರ ರಾಜ್ಯ ಸರ್ಕಾರದ ಏನು ಜಾತಿ ಗಣತಿ ಮಾಹಿತಿ ಇದೆ, ಇದರ ಅಧಿಕೃತ ಮಾಹಿತಿಯನ್ನು ನಾವು ಹೇಳ್ತಾ ಇದ್ದೀವಿ. ಯಾವುದೇ ರೀತಿಯ ಊಹಾಪೋಹ, ಸುಳ್ಳು ಸುದ್ದಿ ಅಲ್ಲ. ಇದು ರಿಯಲ್ ಫಿಗರ್ಸ್, ರಿಯಲ್ ನಂಬರ್ಸ್. ಇದು 78 ಲಕ್ಷ ಇತ್ತು, ಆಗ 75 ಲಕ್ಷ ಆಯಿತು. ಅಂದರೆ ಮುಸ್ಲಿಮರ ಜನಗಣತಿ ಕಡಿಮೆ ಆಗಿದೆ, ಜಾತಿ ಮುಸ್ಲಿಮರ ಜನಸಂಖ್ಯೆ ಕಮ್ಮಿ ತೋರಿಸಲಾಗಿದೆ, ಜಾತಿ ತೋರಿಸಿಲ್ಲ ಅಲ್ಲೇ. ಇದು ಕ್ಲಿಯರ್. ಇನ್ನೊಂದು, ಇದು ಕೂಡ ಸ್ಪಷ್ಟ ಅಂಕಿಅಂಶಗಳನ್ನು ತೋರಿಸ್ತಾ ಇದ್ದೀವಿ ಮಾಹಿತಿ. ಇದು ಕೂಡ ರಿಯಲ್ ನಂಬರ್ಸ್. SC ಸಮುದಾಯ 2011ರಲ್ಲಿ ಏನು ಆಗ ಕರ್ನಾಟಕದ ಜನಸಂಖ್ಯೆ 6.1 ಕೋಟಿ ಇತ್ತು. ಅದರಲ್ಲಿ 1,04,74,000 ಜನಸಂಖ್ಯೆ SC ಸಮುದಾಯದ ಜನಸಂಖ್ಯೆ. ಇದು ಕೂಡ ಭಾರತ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕೃತ ಮಾಹಿತಿ. ಸೊ ಈಗಲೂ ಕೂಡ 2015ರಲ್ಲಿ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕೃತ ಮಾಹಿತಿ ಏನಪ್ಪ ಅಂದರೆ, SC ಸಮುದಾಯದ ಜನಸಂಖ್ಯೆ 101 ಜಾತಿ ಸೇರಿದಂತೆ 1,09,29,000. ಅಂದರೆ
ಸ್ಲೈಟ್ಲಿ ಒಂದು 4 ಲಕ್ಷ ಜನಸಂಖ್ಯೆ ಜಾಸ್ತಿ ಆಗಿದೆ. 4 ಲಕ್ಷ ಜನಸಂಖ್ಯೆ ಜಾಸ್ತಿ ಆಗಿದೆ. 4 ವರ್ಷದಲ್ಲಿ SC ಸಮುದಾಯದ ಜನಸಂಖ್ಯೆ 4 ಲಕ್ಷ ಮಾತ್ರ ಜಾಸ್ತಿ ಆಗಿದೆ. ಅನ್ನೋಷ್ಟು ಈಗೇನು SC ಸಮುದಾಯ ಜಾಸ್ತಿ ಮಾಡಲಾಗಿದೆ ಅಂತ ಏನು ಚರ್ಚೆ ಆಗ್ತಾ ಇದೆ, ಅಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿಲ್ಲ. 17% ಇತ್ತು, 18% ಆಗಿದೆ ಕರ್ನಾಟಕದಲ್ಲಿ. 4 ವರ್ಷದಲ್ಲಿ 1% ಜಾಸ್ತಿ ಆಗಿ ದೊಡ್ಡ ವಿಚಾರ ಏನಲ್ಲ. ಸಹಜವಾಗಿ 10 ವರ್ಷದಲ್ಲಿ ಪ್ರತಿಯೊಂದು ರಾಜ್ಯಗಳ ಅಥವಾ ದೇಶದ ಜನಸಂಖ್ಯೆಯನ್ನು ಗಮನಿಸಿದಾಗ 10% ಸ್ಲೈಟಿ ಚೇಂಜಸ್ ಆಗಿರುತ್ತೆ. ಈ ಒಂದು 4 ವರ್ಷದಲ್ಲಿ 1% ಜಾಸ್ತಿ ಆಗಿದೆ, ಅದು ದೊಡ್ಡ ಚರ್ಚಾ ವಸ್ತುನೇ ಅಲ್ಲ. ಇದು ಅಧಿಕೃತ ಮಾಹಿತಿ, ಅಧಿಕೃತ ಅಂಕಿಅಂಶಗಳ ನಂಬರ್ಸ್. ಇದು SC ಸಮುದಾಯದ ನಂಬರ್ಸ್ ಏನಿದೆ ಇದು ಕೂಡ ಕೇಂದ್ರ ಸರ್ಕಾರ 2011ರಲ್ಲಿ ಏನು ಪಬ್ಲಿಷ್ ಮಾಡಿತ್ತು. 1,04,74,000 ಜನಸಂಖ್ಯೆ ಇತ್ತು ಕರ್ನಾಟಕದಲ್ಲಿ SC ಸಮುದಾಯದ್ದು. ಈಗ 2015ರ ಮಾಹಿತಿ ಪ್ರಕಾರ ಗಮನಿಸೋದಾದರೆ 1,09,29,000. ಸೊ 1% ಮಾತ್ರ ಜಾಸ್ತಿ ಆಗಿದೆ. ಅದು ಬಿಟ್ಟರೆ ತುಂಬ ದೊಡ್ಡ ಮಟ್ಟದ ದಲಿತ ಸಮುದಾಯ ದೊಡ್ಡ ಮಟ್ಟ ತೋರಿಸಲಾಗಿದೆ ಅನ್ನೋ ಒಂದು ಆರೋಪ ಏನಿತ್ತು, ಅದು ಕೂಡ ಸುಳ್ಳು. ಸೊ ಇದು ರಿಯಲ್ ನಂಬರ್ಸ್. ಇನ್ನು STಗೆ ಬರೋಣ. ST ಸಮುದಾಯ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಏನು ಬದಲಾವಣೆ ಕಾಣಿಸ್ತಾ ಇಲ್ಲ. ST ಸಮುದಾಯ ಕೂಡ ಇಲ್ಲೂ ಕೂಡ 42 ಲಕ್ಷ ಇತ್ತು, 42,48,000. 2011ರ ಜಾತಿ ಅನ್ನೋ ಜನಗಣತಿ ಪ್ರಕಾರ ST ಸಮುದಾಯದ ಒಂದು ಜನಸಂಖ್ಯೆ ಕರ್ನಾಟಕದಲ್ಲಿ 42,48,000, ಅಂದರೆ ಸುಮಾರು 7% ಕರ್ನಾಟಕದ ಜನಸಂಖ್ಯೆಯಲ್ಲಿ ಅಂತ. ಈಗ ರಾಜ್ಯ ಸರ್ಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರ 42,81,000, ಅಂದರೆ 7.1%, 0.1% ಮಾತ್ರ ಜಾಸ್ತಿ ಆಗಿದೆ. ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು 32,000 ಜನಸಂಖ್ಯೆ ಮಾತ್ರ ಜಾಸ್ತಿ ಆಗಿದೆ. 32,000 ಜನಸಂಖ್ಯೆ ಮಾತ್ರ. ST ಸಮುದಾಯ 42 ಲಕ್ಷ ಇತ್ತು, ಈಗಲೂ 42 ಲಕ್ಷ ಅನ್ನೋ ಒಂದು ಮಾಹಿತಿಯನ್ನು ರಾಜ್ಯ ಸರ್ಕಾರ ತೋರಿಸಿದೆ. 32,000 ಮಾತ್ರ ಅಧಿಕ ಆಗಿದೆ 4 ವರ್ಷಗಳಲ್ಲಿ. ಅಂದರೆ ಇದು ಮ್ಯಾಟ್ರೇ ಅಲ್ಲ. ಸೊ SC ಮತ್ತು ಮುಸ್ಲಿಂ ಈ 3 ಸಮುದಾಯ ಇದು ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥ ಮಾಹಿತಿ. 2011 ಮತ್ತು 2015ರ ಅಧಿಕೃತ ಮಾಹಿತಿ ನೀವೇನು ಇಷ್ಟೊತ್ತು ನೋಡಿದ್ರಿ, ಇದು ಅಧಿಕೃತ ಮಾಹಿತಿ. ಸೊ ಆಗಿದ್ರೆ ಲಿಂಗಾಯತ, ಒಕ್ಕಲಿಗ, ಕುರುಬ ಈ 3 ಪ್ರಬಲ ಸಮುದಾಯಗಳಿದೆ ಕರ್ನಾಟಕದಲ್ಲಿ, ಅವರ ಜಾತಿಯಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡೋದಾದರೆ, ಈಗಾಗಲೇ ನೀವು ಎಕ್ಸ್ಪ್ಲೈನ್ ಮಾಡಿದ್ದೀರಾ ಅಖಿಲೇಶ್, ಲಿಂಗಾಯತ್ ಸಮುದಾಯ. ಸೊ ಲಿಂಗಾಯತ್ ಸಮುದಾಯದ ಲೆಕ್ಕ ಒಂದು ಅಂದಾಜಿನ ಪ್ರಕಾರ 2011ರಲ್ಲಿ ಏನು ಲಿಂಗಾಯತ ಸಮುದಾಯ ಮತ್ತು ಕೆಲವೊಂದಿಷ್ಟು ಸಮೀಕ್ಷೆಗಳ ಪ್ರಕಾರ ಲಿಂಗಾಯತ್ ಸಮುದಾಯ 66 ಲಕ್ಷ ಇತ್ತು, 66,35,000 ಇತ್ತು. ಅಂದರೆ ಆಲ್ಮೋಸ್ಟ್ 11% ರಾಜ್ಯದಲ್ಲಿ ಅವರ ಒಂದು ಪ್ರಾಬಲ್ಯ ಇತ್ತು, ಅವರ ಜನಸಂಖ್ಯೆ ಇತ್ತು ಲಿಂಗಾಯತ ಮತ್ತು ವೀರಶೈವ ಒಟ್ಟಾಗಿ ಸೇರಿಸ್ಕೊಂಡಾಗ. ಈಗ ಕೊಡ್ತಿರೋ ಮಾಹಿತಿ ಪ್ರಕಾರ ಈಗ ರಾಜ್ಯ ಸರ್ಕಾರ ಡಿವೈಡ್ ಮಾಡಿದೆ ಲಿಂಗಾಯತ ಮತ್ತು ಉಪಜಾತಿಗಳನ್ನು, ಜೊತೆಗೆ ವೀರಶೈವರನ್ನು 10 ಲಕ್ಷ ತೋರಿಸಲಾಗಿದೆ ಪಂಚಮಸಾಲಿಗಳನ್ನು ಸೇರಿದಂತೆ. ಒಟ್ಟಾರೆಯಾಗಿ 76,84,000 ಜನಸಂಖ್ಯೆ ಲಿಂಗಾಯತ ಕಮ್ಯುನಿಟಿ, ಲಿಂಗಾಯತ, ವೀರಶೈವ, ಪಂಚಮಸಾಲಿ ಎಲ್ಲ ಟೋಟಲ್ ಸೇರಿಸಿದಾಗ ಈಗ ಕರ್ನಾಟಕ ಸರ್ಕಾರ ಕೊಡ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ 76 ಲಕ್ಷ ಇದೆ. ಅಂದರೆ 12.84%. ಇಲ್ಲಿ ಆಲ್ಮೋಸ್ಟ್ 1.25% ಜನಸಂಖ್ಯೆ ಜಾಸ್ತಿ ಆಗಿದೆ ಲಿಂಗಾಯತ ಕಮ್ಯುನಿಟಿದು, ಕಡಿಮೆ ಆಗಿಲ್ಲ. ಈಗೇನು ಲಿಂಗಾಯತ ಕಮ್ಯುನಿಟಿ ಹೇಳ್ತಿದ್ದಾರೆ ನಮಗೆ 1.25 ಕೋಟಿ ಇದೆ, 2 ಕೋಟಿ ಇದೆ, 3 ಕೋಟಿ ಇದೆ ಅನ್ನೋ ಒಂದು ನಂಬರ್ಸ್ ಏನು ಕೊಡ್ತಾ ಇದ್ದಾರೆ. ಇದು ಒಂದು ರೀತಿ ನಂಬೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 2011ರಲ್ಲಿ 6 ಕೋಟಿ ಇತ್ತು, 2015ರಲ್ಲಿ 6,35,00,000 ಆಯಿತು. ಈಗ 2025 ಬಹುಶಃ 7 ಕೋಟಿ ಆಗಿರಬಹುದೇನೋ ಅನ್ನೋ ಲೆಕ್ಕಾಚಾರ ಇದೆ. ಸೊ ಈ ಒಂದು ಲೆಕ್ಕವನ್ನು ನೋಡಿದಾಗ ದೊಡ್ಡ ಮಟ್ಟದ ಬದಲಾವಣೆ ಆಗಿಲ್ಲ. ಲಿಂಗಾಯತ ಸಮುದಾಯ ನಮ್ದು 1 ಕೋಟಿ ಇದೆ, 2 ಕೋಟಿ ಅಂತ ಹೇಳ್ತಿರೋದು ಒಂದು ರೀತಿ ಈ ನಂಬರ್ಸ್ ನೋಡಿದಾಗ ಸತ್ಯಕ್ಕೆ ದೂರವಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಹೇಳ್ತಾ ಇದೆ. ಸೊ ಇದು ಲಿಂಗಾಯತರ ಲೆಕ್ಕ. ಲಿಂಗಾಯತರು 2011ರಲ್ಲಿ ಕರ್ನಾಟಕದಲ್ಲಿ 66 ಲಕ್ಷ ಇದ್ದರು, ಈಗ 76 ಲಕ್ಷ ಆಗಿದೆ. 10 ಲಕ್ಷ ಜನಸಂಖ್ಯೆ ಜಾಸ್ತಿ ಆಗಿದೆ. ಕಂಪೇರ್ ಟು ಮುಸ್ಲಿಂ, SC, ST ಕಂಪೇರ್ ಮಾಡಿದ್ರೆ ಲಿಂಗಾಯತ ಕಮ್ಯುನಿಟಿಯ ಜನಸಂಖ್ಯೆ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ. ಆಸ್ ಫರ್ ದಿಸ್ ರಿಪೋರ್ಟ್ 10 ಲಕ್ಷ ಜಾಸ್ತಿ ಆಗಿದೆ. ಹೀಗೆ ನಮ್ಮ ಜನಸಂಖ್ಯೆ ಕಮ್ಮಿ ತೋರಿಸಲಾಗಿದೆ ಅನ್ನೋ ಒಂದು ವಾದ ಬರ್ತಾ ಇದೆ. ಅದನ್ನು ನಾವು ಮಾತಾಡೋದಾದರೆ 10 ಲಕ್ಷ ಜನಸಂಖ್ಯೆ ಲಿಂಗಾಯತ ಕಮ್ಯುನಿಟಿಯ ಜನಸಂಖ್ಯೆ ಜಾಸ್ತಿ ಆಗಿದೆ. ಸೊ ಇಡೀ ರಿಪೋರ್ಟ್ನಲ್ಲಿ ನೋಡಿದಾಗ ಲಿಂಗಾಯತ ಕಮ್ಯುನಿಟಿ ಜನಸಂಖ್ಯೆನೇ ಅತಿ ಹೆಚ್ಚು ತೋರಿಸಲಾಗಿದೆ ಅನ್ನೋ ಒಂದು ಅಂಶ ಬೆಳಕಿಗೆ ಬರ್ತಾ ಇದೆ. ಅಖಿಲೇಶ್, ಇನ್ನು ಒಕ್ಕಲಿಗರಿಗೆ ಹೋಗೋಣ. ಇದು ಕೂಡ ಒಂದು ರೀತಿ 61,68,000 ಇತ್ತು 2011ರಲ್ಲಿ. 2015ರ ಮಾಹಿತಿ ಪ್ರಕಾರ 61,58,000. ಸ್ಲೈಟ್ಲಿ ಮ್ಯಾಕ್ಸಿಮಮ್ 10,000 ಡಿಫ್ರೆನ್ಸ್ ಅಷ್ಟೇ. 10,000 ಡಿಫ್ರೆನ್ಸ್ ಕಾಣ್ಬೋದು ನಾವಿಲ್ಲಿ. 10,000 ಜನಸಂಖ್ಯೆ ಒಕ್ಕಲಿಗರ ಸಮುದಾಯವನ್ನು ಕಡಿಮೆ ತೋರಿಸಲಾಗಿದೆ. ತುಂಬ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ. ಸೊ ಇನ್ನು ಕುರುಬ ಸಮುದಾಯಕ್ಕೆ ಬಂದರೆ, ಕುರುಬ ಸಮುದಾಯದಲ್ಲಿ 2011ರಲ್ಲಿ 42,51,000 ಇತ್ತು, ಈಗ 43,72,000, 1 ಲಕ್ಷ ಜಾಸ್ತಿ ತೋರಿಸಲಾಗಿದೆ. ಸೊ ಒಂದು ರೀತಿ ನಾವು ಇದನ್ನ ಗಮನಿಸೋದಾದರೆ, ಸಹಜವಾಗಿ ಕಳೆದ ಒಂದು 10 ದಿನಗಳಿಂದ ಚರ್ಚೆ ಆಗ್ತಿರೋದು ಏನಪ್ಪ ಅಂದರೆ
ಕರ್ನಾಟಕದಲ್ಲಿ ಏನು ಸಮೀಕ್ಷೆ ಆಯಿತು, ಈ ಸಮೀಕ್ಷೆ ನಿಜವಾಗ್ಲೂ ನಡೆದಿಲ್ಲ, ನಮ್ಮ ಮನೆಗೆ ಬಂದಿಲ್ಲ, ಅವರೇ ರಿಪೋರ್ಟ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋ ಒಂದು ವಾದ ಏನಿದೆ, ಆ ವಾದಕ್ಕೆ ಈ ಒಂದು ರಿಪೋರ್ಟ್ಸು ಪುಷ್ಟಿ ಕೊಡುವಂತಿದೆ. ಸೊ ಒಂದು 4 ವರ್ಷ 2011 2015 ಒಂದು 4 ವರ್ಷಗಳ ಗ್ಯಾಪ್ ಏನಿತ್ತು, ಈ ರಿಪೋರ್ಟನ್ನು ಗಮನಿಸಿದಾಗ ಬಹುದೊಡ್ಡ ಬದಲಾವಣೆಯನ್ನು ಕಾಣಿಸ್ತಾ ಇಲ್ಲ. ಸೊ ರಿಪೋರ್ಟನ್ನು ಗಮನಿಸಿದಾಗ 2011 ಒಂದು ಸೆನ್ಸೆಕ್ಸ್ ರಿಪೋರ್ಟ್, ಜನಗಣತಿಯ ವರದಿ, 2015 ರಾಜ್ಯ ಸರ್ಕಾರದ ಈ ಒಂದು ಜಾತಿ ಗಣತಿಯ ವರದಿಯನ್ನು ನೋಡಿದಾಗ ಬಹುದೊಡ್ಡ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಎಲ್ಲ ಸಮುದಾಯಗಳ ಒಂದು ಜನಸಂಖ್ಯೆ ಏನಿತ್ತು ಅದರಲ್ಲಿ ತುಂಬ ಮಟ್ಟದಲ್ಲಿ ಏರುಪೇರು ಆಗಿಬಿಟ್ಟಿದೆ ಅನ್ನೋ ಒಂದು ವ್ಯತ್ಯಾಸಗಳನ್ನು ಕಾಣಿಸ್ತಾ ಇಲ್ಲ. ಅಖಿಲೇಶ್, ವಿನಾಕಾರಣವಾಗಿ ಸಮುದಾಯಗಳನ್ನು ರೊಚ್ಚಿಗೆಬ್ಬಿಸಲಾಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ನಾವಿಲ್ಲಿ ಗಮನಿಸಬಹುದು. ವಿನಾಕಾರಣವಾಗಿ ರಾಜಕೀಯ ಮುಖಂಡರು ಅಥವಾ ಸಮುದಾಯಗಳ ನಾಯಕರು ಈ ಬಗ್ಗೆ ಮಾತನಾಡ್ತಾ ಇದ್ದಾರಾ? ಸೊ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಇದು ಸಿದ್ದರಾಮಯ್ಯ ವಿರೋಧಿ ನಡೆನಾ ಅಥವಾ ಕೇಂದ್ರ ಸರ್ಕಾರ ಏನು ಮಾಡಿತ್ತು 2011ರಲ್ಲಿ ಜನಗಣತಿ ಅದರ ಒಂದು ರೆಪ್ಲಿಕಾ ಥರ ಕಾಣಿಸ್ತಾ ಇದೆ? ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ರಿಪೋರ್ಟ್ ರೆಡಿ ಮಾಡಿದ್ರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಈ ರಿಪೋರ್ಟ್ಸ್ ಅದನ್ನ ಹೇಳ್ತಾ ಇದ್ದಾವೆ, ತುಂಬ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಕೂಡ ಆಗಿಲ್ಲ. ಅಖಿಲೇಶ್, ನೋಡೋಣ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಇದ್ರ ಬಗ್ಗೆ ಚರ್ಚೆ ಆಗುತ್ತಾ, ಯಾವ ಥರ ಒಂದು ಕನ್ಕ್ಲೂಷನ್ ಬರುತ್ತೆ ರಾಜ್ಯ ಸರ್ಕಾರ ಅಂತ. ಸೊ ಒಟ್ನಲ್ಲಿ ಈ ಅಂಕಿಅಂಶಗಳು ನೋಡಿದಾಗ ಮೇಜರ್ ಡಿಫ್ರೆನ್ಸ್ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಜೊತೆಯಲ್ಲಿ ನಾಳೆ ವಿಶೇಷ ಸಭೆಯನ್ನ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಸರ್ಕಾರಕ್ಕಿರುವಂತ ಆಯ್ಕೆಗಳೇನು, ನಾಳೆ ಏನೆಲ್ಲ ಆಗ್ಬೋದು ಅಂತ? ಅಖಿಲೇಶ್, ಎಲ್ಲರ ಬಾಯಲ್ಲೂ ಕೇಳ್ತಿರೋ ಪ್ರಶ್ನೆ ಏನಪ್ಪಾ ಅಂದರೆ, ಈ ರಿಪೋರ್ಟ್ ಸಬ್ಮಿಟ್ ಆಗಲ್ಲ, ಇದನ್ನು ಅಂಗೀಕಾರ ಮಾಡೋಕ್ಕಾಗಲ್ಲ, ಸುಮ್ಮನೆ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಈ ಒಂದು ರಿಪೋರ್ಟನ್ನು ತೇಲ್ಬಿಟ್ಟಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಜೊತೆಗೆ ವಿಶೇಷವಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನಾವು ನೋಡಿದ್ವಿ, ಆಗಲೇ ಜಯಪ್ರಕಾಶ್ ಹೆಗಡೆ ಮಾತನಾಡಿದರು. ಈ ಒಂದು ಆಯೋಗದ ವರದಿಯನ್ನು ಸಬ್ಮಿಟ್ ಮಾಡಬೇಕಾದ್ರೆ ಅಧ್ಯಕ್ಷರಾಗಿದ್ದರು, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರ ಒಂದು ಹೇಳಿಕೆ ಪ್ರಕಾರ ಇದು ಜಾತಿ ಗಣತಿ ಅಲ್ಲ, ಜಾತಿ ಗಣತಿಯ ವರದಿ ಅಲ್ಲ, ಜಾತಿ ಗಣತಿಯ ಸಮೀಕ್ಷೆ ಅಲ್ಲ ನಾವು ಮಾಡಿರೋದು. ನಾವು ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಸರ್ವೆ ಮಾಡಿದ್ದೀವಿ, ಸಮೀಕ್ಷೆ ಮಾಡಿದ್ದೀವಿ. ಇದರಲ್ಲಿ 58 ಅಂಶಗಳಿದ್ದಾವೆ. ಯಾರೆಲ್ಲ ಯಾವ ಉದ್ಯೋಗ ಮಾಡ್ತಾರೆ, ಮಹಿಳೆಯರ ಸ್ಥಿತಿಗತಿ ಏನಿದೆ, ಮಕ್ಕಳ ವಿದ್ಯಾಭ್ಯಾಸ ಹೇಗಿದೆ, ರೈತರ ಸ್ಥಿತಿಗತಿ ಏನಿದೆ, ಈ ಎಲ್ಲ ಅಂಶಗಳನ್ನು ಒಟ್ಟಾಗಿ ಮಾಡಿದಾಗ 58 ಅಂಶಗಳು ಬರ್ತವೆ. ಅದರಲ್ಲಿ ಜಾತಿ ಕೂಡ ಒಂದು, ಅದರ 58 ಅಂಶದಲ್ಲಿ ಜಾತಿ ಕೂಡ ಒಂದು ಅಂಶ ಅಷ್ಟೇ. ಅದನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂಥ ಅಗತ್ಯ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿಗೆ ಜಾತಿ ಸಮೀಕ್ಷೆ ಹಳ್ಳ ಹಿಡಿದಂಥ ಲೆಕ್ಕ, ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ಬಹುಶಃ ಸಿದ್ದರಾಮಯ್ಯನವರು 2018ರ ಏನು ವಿಧಾನಸಭಾ ಚುನಾವಣೆಗೆ ಮುಂಚೆ ವೀರಶೈವ ಲಿಂಗಾಯತರನ್ನ ಹೊಡೆದರು ಅನ್ನೋ ಒಂದು ಲೆಕ್ಕಾಚಾರ ಇತ್ತು, ಒಂದು ಆರೋಪ ಏನಿತ್ತು. ಬ್ರಾಹ್ಮಣ ಲಿಂಗಾಯತ ಒಕ್ಕಲಿಗರ ಜಿಲೇಬಿ ಅಂತ ಏನು ಕಮ್ಯುನಿಟಿ ಅಂತ ಅದರ ವಿರೋಧವನ್ನು ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪ ಇತ್ತು ಸಿದ್ದರಾಮಯ್ಯನವರ ಮೇಲೆ. ಬಹುಶಃ ಈಗ ಮತ್ತೆ ಆ ಒಂದು ಆರೋಪವನ್ನು ತಮ್ಮ ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಇಷ್ಟಪಡೋದಿಲ್ಲ ಅನ್ಕೊತೀವಿ. ಸೊ ನಾಳೆ ಕ್ರೂಷಿಯಲ್ ಕ್ಯಾಬಿನೆಟ್ ಮೀಟಿಂಗ್, ಬಹುಶಃ ರಾಜ್ಯ ಸರ್ಕಾರ ಈ ಒಂದು ರಿಪೋರ್ಟನ್ನು ಯಾವುದೇ ಕಾರಣಕ್ಕೂ ಅಂಗೀಕಾರ ಮಾಡೋದಕ್ಕೆ ಒಪ್ಪದೇ ಇರಬಹುದು. ಯಾಕಂದರೆ ಸ್ವತಃ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ವಿಶೇಷವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಜೊತೆಗೆ ಗೊಲ್ಲ ಕಮ್ಯುನಿಟಿ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡ್ತಾ ಇದ್ದಾರೆ. ಇವತ್ತು ಏನು ಕುರುಬ ಕಮ್ಯುನಿಟಿಯ ಮೀಟಿಂಗ್ ಇತ್ತು, ಕುರುಬ ಕಮ್ಯುನಿಟಿ ನಾಯಕರು ಕೂಡ, ಸ್ವತಃ CM ಸಿದ್ದರಾಮಯ್ಯನವರ ಕಮ್ಯುನಿಟಿ, ಕುರುಬ ಸಮಾಜದ ನಾಯಕರು ಕೂಡ, ನಾವು ಕೂಡ ಇದನ್ನು ವರದಿಯನ್ನು ಒಪ್ಪಕ್ಕೆ ರೆಡಿ ಇಲ್ಲ, ನಾವು ಸುಮ್ಮನೆ ಇರಲ್ಲ, ಇಷ್ಟು ದಿನ ಸುಮ್ಮನೆ ಇದ್ವಿ ಅಂದ್ಬಿಟ್ಟು ನಮ್ಮ ಮೇಲೆ ವಿನಾಕಾರಣವಾಗಿ ನಮ್ಮ ಮೇಲೆ ದೌರ್ಜನ್ಯ ನಾವು ಸಹಿಸೋದಿಲ್ಲ, ನಾವು ಕೂಡ ರೊಚ್ಚಿಗೇಳ್ತೀವಿ, ಹುಷಾರ್ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸ್ವತಃ ಕುರುಬ ಕಮ್ಯುನಿಟಿಯ ನಾಯಕರು. ಅಲ್ಲಿಗೆ ಬಹುತೇಕ ಎಲ್ಲ ಕಮ್ಯುನಿಟಿಯ ನಾಯಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೇನುಗೂಡಿಗೆ ಕಲ್ಲು ಹಾಕ್ತಿದ್ದೀರಾ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸೊ ಇದೆಲ್ಲವನ್ನು ನೋಡಿದಾಗ ಬಹುಶಃ ಈ ಒಂದು ವರದಿ ಕಸದ ಬುಟ್ಟಿಗೆ ಹೋಗಬಹುದಾ? ನಾಳೆವರೆಗೂ ವೆಯ್ಟ್ ಮಾಡೋಣ. ಎಸ್, ಧನ್ಯವಾದಗಳು ಸತೀಶ್ ಅಂಚನಪ್ಪ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಈಗ ಬಹಳ ಕುತೂಹಲ ಕಾರಣ ಆಗಿದೆ ನಾಳೆ ಏನಾಗತ್ತೆ.